ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ಸಹೋದರಿಯಾಗಿರುವಂಥವಳು ನಾಗದೇವರಿಗೆ ಪೂಜೆ ಸಲ್ಲಿಸಬೇಕು ಅಂತ ಹೇಳಿ ಕೇತಕಿ ಹೂವನ್ನ ತೆಗೆದುಕೊಂಡು ಬರೋದಿಕ್ಕೆ ಅಂತ ಹೇಳಿ ಹೇಳ್ತಾಳಂತೆ. ತುಂಬಾ ಹಿಂದೆ 5 ಯುಗಗಳ ಹಿಂದೆ ಅಂತೆ ಸತ್ಯೇಶ್ವರಿ ಅನ್ನುವಂಥ ತಾಳೆ. ಸತ್ಯೇಶ್ವರ ಅವಳ ಸಹೋದರನಾಗಿರ್ತಾನೆ ನೋಡಿ. ಸತ್ಯೇಶ್ವರ ನಾಗರ ಪಂಚಮಿಯ ಹಿಂದಿನ ದಿನ ತನ್ನ ಜೀವವನ್ನು ಕಳುಕೊಳ್ತಾನೆ. ಆಗ ಸಹೋದರನ ಮೃತ್ಯುವಿನ ಶೋಕದಲ್ಲಿ ಸತ್ಯೇಶ್ವರಿ ಆಹಾರವನ್ನ ಸ್ವೀಕರಿಸುವುದಿಲ್ವಂತೆ. ಸತ್ಯೇಶ್ವರಿಗೆ ಅವಳ ಸಹೋದರ ಈ ನಾಗರೂಪದಲ್ಲಿ ಕಂಡಿದ್ದಂತೆ. ಆಗ ಅವಳು ಈ ನಾಗರೂಪವನ್ನ ತನ್ನ ಸಹೋದರ ಅಂತ ಹೇಳಿ ಭಾವಿಸಿ ಪೂಜೆ ಮಾಡಿದ್ಲಂತೆ. ಅದಕ್ಕೋಸ್ಕರ ಆ ದಿನ ಸ್ತ್ರೀಯರು ಸಹೋದರನ ಹೆಸರಿನಲ್ಲಿ ಉಪವಾಸ ಮಾಡ್ತಾರೆ. ಸಹೋದರನಿಗೆ ಅಖಂಡ ಆಯುಷ್ಯ ದೊರಕಲಿ ಅಂತ ಹೇಳಿ, ಅನೇಕ ಆಯುಧಗಳು ಪ್ರಾಪ್ತವಾಗ್ಲಿ ಅಂತ ಹೇಳಿ, ಪ್ರತಿಯೊಂದು ದುಃಖ ಸಂಕಟಗಳು ಎಲ್ಲದರಿಂದ ಪಾರಾಗ್ಲಿ ಅಂತ ಹೇಳಿ ಈ ದಿನವನ್ನ ಆಚರಿಸ್ತಾರಂತೆ ಉಪವಾಸದ ಹಿಂದಿನ ಕಾರಣವಾಗಿ. ಹೀಗೆ ನಾಗರ ಪಂಚಮಿ ಹಿಂದಿನ ದಿನ ಪ್ರತಿಯೊಬ್ಬ ಸಹೋದರಿಯೂ ಕೂಡ ದೇವರಲ್ಲಿ ಮೊರೆ ಇಡೋದ್ರಿಂದ ಅವಳ ಸಹೋದರನಿಗೆ ಲಾಭವಾಗುತ್ತೆ, ರಕ್ಷಣೆ ಸಿಗುತ್ತೆ ಅನ್ನುವಂತಹ ಮಾತು. ಹಾಗೆ ರಕ್ಷಾಬಂಧನವೂ ಕೂಡ ಹತ್ರ ಬಂತು. ಆಗಸ್ಟ್ 19ನೇ ತಾರೀಕು, ಅದು ಒಂದು ವಿಶೇಷವಾದಂತಹ ಸಂದರ್ಭ. ಈ ಕಥೆಯಿಂದ ನಮ್ಗೆ ಗೊತ್ತಾಗುತ್ತೆ, ಕೇತಕಿ ಹೂವನ್ನ ನಾಗದೇವರಿಗೆ ತರೋದಿಕ್ಕೋಸ್ಕರ ಸತ್ಯೇಶ್ವರಿ ತನ್ನ ಸಹೋದರನನ್ನ ಕಳಿಸಿರ್ತಾರಂತೆ. ಏನೇ ಆಗ್ಲಿ, ಈ ಎಲ್ಲ ವಿಚಾರವನ್ನ ತಿಳ್ಕೊಳ್ತಿದ್ದ ಹಾಗೆ ಕೇತಕಿ ಹೂವು ನಾಗದೇವರಿಗೆ ತುಂಬಾ ಇಷ್ಟ ಅಂತ ಹೇಳಿ ಹೇಳ್ತಾರೆ. ಶಿವನ ಪೂಜೆಗಳಲ್ಲಿ ಇದನ್ನ ಬಳಸದೇ ಇದ್ರು ಕೂಡ ನಾಗದೇವರಿಗೆ ತುಂಬಾ ಇಷ್ಟವಾಗಿರುವಂಥದ್ದು. ಇದು ಸಾಕಷ್ಟು ಔಷಧೀಯ ಗುಣಗಳನ್ನ ಹೊಂದಿದೆ. ಅಷ್ಟೇ ಅಲ್ಲ, ಈ ನಾಗದೇವರಿಗೆ ಇದರಲ್ಲಿರುವಂತಹ ವಿಶೇಷವಾದಂತಹ ಪರಿಮಳ ಶಕ್ತಿ ಅದು ಸಾಕಷ್ಟು ಆಕರ್ಷಿಸುತ್ತೆ ಅನ್ನುವಂತಹ ಮಾತು ಕೂಡ ಇದೆ. ಏನೇ ಆಗ್ಲಿ, ಕೇತಕಿ ಒಂದು ವಿಶೇಷವಾದಂತಹ ಹೂವು. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.